ಬನಶಂಕರಿಲಿ ಇರುವಂತ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಗೆ ಹೋಗ್ತಾ ಇದೀನಿ. ಗೈಸ್ ಯಾರನ್ನ ಬೇಕಾದ್ರೂ ಹುಡುಕ್ಬೋದು, ನಮ್ಮ ಅಮ್ಮನ ಹುಡುಕಕ್ಕಾಗಲ್ಲ. ಫೈನಲಿ ನನ್ನ ಗ್ರೀನ್ ಬ್ಯಾಂಗಲ್ಸ್ ತಗೊಂಡಾಯ್ತು. ಗೈಸ್ ಅಮ್ಮಂಗೆ ಈ ಸೀರೆ ಏನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ತಗೊಂಡೆ. ಎಣ್ಣೆ ಹಾಕೊಳಕ್ ಹೇಳಿದ್ ಬಟ್ಟೆ 50 ಹಾಕೊಂಡಿದ್ದಾರೆ. ಸೊ ಇದೇ ಸೀರೆ ನಾನು ಹೇಳಿದ್ದು. ಗೈಸ್ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂತಂದ್ರೆ ನೀರ್ ಕರೆಕ್ಟ್ ಆಗಿ ಹೋಗ್ತಲ್ಲ, ಪೂರ ನನ್ನ ರೂಮ್ ಅಲ್ಲೆಲ್ಲ ಅರ್ದು ಬಂದಿದೆ. ಗೈಸ್ ಈ ಮಗುಗೆ ಟ್ವಿಸ್ಟ್ ಆಟೋ ತಿನ್ನೋ ಮನ್ಸಾಗಿತ್ತು ಇವತ್ತು. ಸಿಕ್ಕಿಂದ ತಗೊಂಡಿದ್ದೆ, ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಅಮೆಝಾನ್ ಪಾರ್ಸಲ್ಸ್ ಕೂಡ ಬಂದಿದೆ. ಸೊ ಅದನ್ನ ಇವಾಗ ನಿಮಗೆ ತೋರಿಸ್ತೀನಿ. ಗೈಸ್ ಈ ಪ್ರಾಡಕ್ಟ್ ಏನಿದೆ ಇದು ನಾನು ಆರ್ಡರೇ ಮಾಡಿಲ್ಲ, ಮಿಸ್ ಆಗಿ ಬಂದ್ಬಿಟ್ಟಿದೆ. ಜೆಟ್ ಬ್ಲ್ಯಾಕ್ ಇದೆ ಇದ್ರದ್ದು. ಗೈಸ್ ನನ್ನ ರೂಮಲ್ಲಿ ವಾಷಿಂಗ್ ಮಿಷಿನ್ ಇದೆಲ್ಲ 2ನೇ ಸಲ ಹಿಂಗೆ ಆಗ್ತಿರೋದು. ಅದು ನೀರು ಕರೆಕ್ಟಾಗಿ ಹೋಗ್ತಲ್ಲ, ಪೂರ ನನ್ನ ರೂಮಲ್ಲೆಲ್ಲ ಅರ್ದು ಬಂದಿದೆ. ನನ್ನ ಈ ಬ್ಯಾಗು ಒದ್ದಾಯಿತು, ಮತ್ತು ನನ್ನ ಶೂಸ್ ಇಟ್ಟಿದ್ದೆ ಇಲ್ಲಿ ಅದು ಒದ್ದಾಯಿತು. ಸೊ ಆ ಮ್ಯಾಟು ಮತ್ತು ಇನ್ನೊಂದು ಮ್ಯಾಟ್ ಆಗಿದೆ ಅದು ಒದ್ದಾಯಿತು. ಏನು ಅಂತ ಗೊತ್ತಿಲ್ಲ. ಮನೇಲಿ ಹಿಂಗೆಲ್ಲ ಆದಾಗ ಐ ಫೀಲ್ ಲೈಕ್ ಅಮ್ ಅ ಪೂರ್ ಪರ್ಸನ್. ನಾನು ಇವಾಗ ತಾನೇ ಎದ್ಬಿಟ್ಟು ನೋಡಿ ಇದ್ರ ನೋಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನಾನಿವತ್ತು ಬನಶಂಕರಿಲಿ ಇರುವಂತ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಗೆ ಹೋಗ್ತಾ ಇದ್ದೀನಿ. ಗಿರಿನಗರಲ್ಲಿ ಇರೋದು. ಸೊ ಈ ಟೆಂಪಲ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಹಾಕಿ. ಸೊ ನಾನು ಲೈಕ್ ಐ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಹಾರ್ಡ್ ಡೇಸ್ ಅಂಡ್ ಏನೋ ಒಂದು ಆಯ್ತು ನನ್ನ ಲೈಫಲ್ಲಿ. ಅಂದ್ರೆ ಹಿಂಗಿದ್ದು ಹಿಂಗೆ ಟರ್ನ್ ಆಯ್ತು. ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೊ ಯೂಶಲಿ ನಾನು ಐ ಆಮ್ ನಾಟ್ ಅ ಪರ್ಸನ್ ಹೂ ಆಕ್ಚುಲಿ ಬಿಲೀವ್ಸ್ ಇನ್ ಗಾಡ್ ಅಂಡ್ ಆಲ್ ಆಫ್ ದಟ್. ಬಟ್ ಏನಂತಂದ್ರೆ ನಾನು ಈ ಯೂನಿವರ್ಸಲ್ಲಿ ಒಂದೇನೋ ಎನರ್ಜಿ ಇದೆ. ಸೊ ಅದನ್ನ ಎಲ್ಲರೂ ಗಾಡ್ ಅಂತ ಕರೀತಾರೆ ಅನ್ನೋದು ನಂಬ್ತೀನಿ. ಒಂದೊಂದ್ಸಲ ನಾವು ಯಾವ ತರ ಸಿಚುವೇಶನ್ಸ್ಗೆ ಲೈಫಲ್ಲಿ ಹೋಗ್ತೀವಿ ಅಂತಾರೆ, ನಮಗೆ ನಂಬೋದಕ್ಕೆ ಏನಾದ್ರು ಒಂದು ಬೇಕು ಅಥವಾ ರಿಲೇ ಆಗೋದಕ್ಕೆ ಏನಾದ್ರು ಒಂದು ಬೇಕು ಅಂತ ಅನ್ಸುತ್ತೆ. ಸೊ ಅವಾಗಲೇ ದೇವ್ರು ನಮ್ಮ ಕಣ್ಮುಂದೆ ಬರೋದು. ಸೊ ಏನೇ ಪ್ರಾಬ್ಲಮ್ ಆದ್ರೂ ದೇವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ ಅಂತಾರಲ್ಲ, ಸೊ ಆ ಥರ. ಹಾಗಾಗಿ ಲಾಸ್ಟ್ ಸ್ಯಾಟರ್ಡೇನೂ ಹೋಗಿದ್ದೆ, ನೀವು ತುಂಬ ಜನ ನೋಡಿರ್ಬೋದು. ಈ ಸ್ಯಾಟರ್ಡೇನೂ ಕೂಡ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇದೇ ತರ ನಾನು 9 ವೀಕ್ಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗೈಸ್ ನಾನಿವತ್ತು ಈ ಒಂದು ಔಟ್ಫಿಟ್ನ ಹಾಕೊಂಡಿದ್ದೀನಿ. ಸೊ ಇವತ್ತು ಈ ಒಂದು ಜುಮ್ಕನ ಹಾಕೊಂಡಿದ್ದೀನಿ, ಜಾಸ್ತಿ ಇದನ್ನ ಹಾಕೋತೀನಿ ಇತ್ತೀಚೆಗೆ. ಆ್ಯಂಡ್ ಇದನ್ನ ಅಂದರೆ ನಾನು ಇದು ಗೋಲ್ಡು, ಸೊ ಹಾಗಾಗಿ ತೆಗೆದು ಬೇಡ ಅಂದ್ಕೊಂಡೆ. ಇನ್ನೊಂದು ಏನಪ್ಪ ಅಂತಂದರೆ ಸಿಲ್ವರ್ ಮತ್ತು ಗೋಲ್ಡ್ ಒಟ್ಟಿಗೆ ಹೋಗಲ್ಲ. ಬಟ್ ಐ ಲೈಕ್ ಸಿಲ್ವರ್ ಜ್ಯುವೆಲ್ರಿ, ಹಾಗಾಗಿ ಇದನ್ನು ಬಿಚ್ಚಕ್ಕೆ ಹೋಗಲಿಲ್ಲ, ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಟೆಂಪಲ್ಗೆ ಹೋಗೋಣ, ಲೆಟ್ಸ್ ಗೋ. ಗೈಸ್ ಫೈನಲಿ ಇವಾಗ ಆಟೋ ಬುಕ್ ಮಾಡಾಯಿತು. ಆ್ಯಂಡ್ ಅಮ್ಮ ನಾನು ನೆನ್ನೆ ಹಾಕೊಳಕ್ಕೆ ಹೇಳಿದ ಬಟ್ಟೆ 50 ಹಾಕೊಂಡಿದ್ದಾರೆ. ಸೊ ಇದೇ ಸೀರೆ ನಾನು ಹೇಳಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೆನ್ನೆ ಹಾಕೊಂಡಿದ್ರೆ ಹೆಂಗಿರ್ತಿತ್ತು. ನೆನ್ನೆ ಸೀರೆನೇ ಇಲ್ಲ ಅನ್ನಂಗೆ ಹಂಗೆ ಹುಡ್ಕೊಂಡ್ ಬಂದಿದ್ದಾರೆ. ನಾನು ಹೇಳ್ದೆ ಬೇಕಾದ್ರೆ ಮಂತ್ರಿಗೆ ತರ್ತೀನಿ ಈ ಸೀರೆನ ಅಂತ. ನನ್ನ ಮಾತೆ ಕೇಳಿಲ್ಲ. ಆ್ಯಂಡ್ ಭರತ್ ಕೂಡ ಹೊಸ ಟೀ ಶರ್ಟ್ ಹಾಕಿದ್ದಾರೆ ವಿತ್ ಹಳೆ ಪ್ಯಾಂಟು. ಸೊ ಆ್ಯಕ್ಚುಲಿ ಪ್ಯಾಂಟ್ ಅದು ಸೂಟ್ ಆಗ್ತಿಲ್ಲ. ಐ ಫೀಲ್ ಲೈಕ್ ಯು ನೀಡ್ ಟು ಡೂ ಮೋರ್ ಶಾಪಿಂಗ್ ನಾವು. ಏನು ಭರತ್? ಸೊ ಎನಿವೇಸ್ ಹೊರಡೋಣ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬಳೆ ತಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮಮ್ಮ ನನಗೆ ಯಾಕೆ ಎತ್ತವ್ರೆ. ಸೊ ನನ್ನ ಕೈಗೆ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಸೊ ಆ ಥರ ಬ್ಯಾಂಗಲ್ ಬೇಕು ಅಂತ ಹೇಳಿದ್ದೀನಿ ಸರ್ಗೆ. ಸೊ ನಾನು ಈ ಬ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದೇ ಕೈಗೆ ಸಾಕಲ್ಲ? ಇದು ಒನ್ ಡಜನ್ ಇದಲ್ವಾ? ಪೇಮೆಂಟ್ ಆಯ್ತಲ್ವಾ? ಸೊ ಗೈಸ್ ಫೈನಲಿ ನನ್ನ ಗ್ರೀನ್ ಬ್ಯಾಂಗಲ್ಸ್ ತೊಗೊಂಡಾಯ್ತು. ಮನೇಲಿ ಮರ್ತು ಬಂದೆ, ಸೊ ಹಾಗಾಗಿ ಮತ್ತೆ ತೊಗೊಂಡೆ. ಗೈಸ್ ಇಲ್ಲಿ ಇನ್ನೊಂದು ಕಡೆ ಪೂಜಾ ಸಾಮಾನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲಿ ರೋಡಲ್ಲಿ ಸಕ್ಕ ಟ್ರಾಫಿಕ್ ಇದೆ ನೋಡಿ, ಇಲ್ಲಿ ವೆಹಿಕಲ್ಸ್ ಬರ್ತಾನೆ ಇದೆ. ಸೊ ಹಾಗಾಗಿ ಆಟೋದವರು ಅಲ್ಲೇ ನಮ್ಮನ್ನ ಸ್ವಲ್ಪ ಹಿಂದೆನೇ ಬಿಟ್ಟರು, ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಇಲ್ಲೇ ಬೇರೆ ಹಾರ ಹಾಕಿಸ್ತಾ ಇದ್ದೀವಿ ಇವತ್ತು ನಾವು. ಓಕೆನಾ? ಗೈಸ್ ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ವೈಬ್ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟು ಜನ ಇದ್ರು ಗೊತ್ತಾ ಇಲ್ಲಿ. ಎಷ್ಟು ದೊಡ್ಡದು ಆಂಜನೇಯದು ಮೂರ್ತಿ ಇದೆ ನೋಡಿ. ಆ್ಯಂಡ್ ಕ್ಯೂ ಕೂಡ ಇದೆ ಇಲ್ಲಿ, ಫುಲ್ ದೊಡ್ಡ ಕ್ಯೂ ಇದೆ ಇಲ್ಲಿ. ಪ್ರಸಾದನೂ ಸಿಗುತ್ತೆ. ಗೈಸ್ ಇಲ್ಲಿ ತೊಗೊಂಡಿರೋ ಅಂಥ ವಿಳೆದೆಲೆ ಹಾರ ಮತ್ತು ಪತ್ರ ಅಂತಿದ್ದೀನಿ, ತುಳಸಿ ಹಾರ ಇದೆಲ್ಲ ಇಲ್ಲೇ ಕಟ್ತಿರೋದು. ಮತ್ತು ಇಲ್ಲಿ ಕಾಯಿ ಕಟ್ಟಿದ್ದಾರೆ ನೋಡಿ. ಸೊ ಇದು ಅರ್ಕೆ ಥರ ಮಾಡಿಕೊಂಡು ಇಲ್ಲಿ ಕಾಯಿ ಕಟ್ತಾರೆ ಎಲ್ಲರೂ ತೊಗೊಂಡು. ನೋಡಿ ಇಷ್ಟು ಕಾಯಿ ಕಟ್ಟಿದ್ದಾರೆ ಇಲ್ಲೆಲ್ಲ.
ಗೈಸ್ ನಾವೆಲ್ಲರೂ ಕಾಯಿ ತೊಗೊಂಡಿದ್ದೀವಿ ಸೇಮ್ ಮಾಡೋದಕ್ಕೆ. ಆ್ಯಂಡ್ ಇವಾಗ ಇಲ್ಲಿ ಕೌಂಟರ್ ಇದೆ, ಅದಕ್ಕೆ ದುಡ್ಡು ಕೊಟ್ಟು ಇದನ್ನು ತೊಗೋಬೇಕು. ಫೈನಲಿ ನಾನು ನನ್ನ ವಿಶಸ್ನ ಅಂದ್ಕೊಂಡು ಕಾಯಿ ಕಟ್ಟಾಯಿತು. ಇಲ್ಲೇ ಎಲ್ಲರೂ ಈ ಥರ ಕಟ್ತಾರೆ. ಗೈಸ್ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಪೇ ಮಾಡೇ ಪ್ರಸಾದ ತೊಗೊಂಬಿಟ್ವಿ. ಎಲ್ಲರೂ ಇವಾಗ ಅದನ್ನೇ ತಿಂತೀವಿ. ಬರದಿ ಪಾಪ ಕೂತ್ಕೊಳ್ಳೋಕೆ ಜಾಗ ಸಿಗಲಿಲ್ಲ. ಗೈಸ್ ಯಾರನ್ನ ಬೇಕಾದ್ರೂ ಹುಡುಕ್ಬೋದು, ನಮ್ಮ ಅಮ್ಮನ ಹುಡುಕೋಕ್ಕಾಗಲ್ಲ. ಹೋಗಿ ಪದೇ ಪದೇ ಕಳ್ದೋಗ್ತಾರೆ. ಹುಡುಕಿ ಸಾಕಾಗೋದು ನಮ್ಮ ಅಮ್ಮನ್ನ. ಇನ್ಮೇಲೆ ಅವ್ರ ಸೊಂಟಕ್ಕೊಂದು ನನ್ನ ಸೊಟ್ಟಕ್ಕೊಂದು ಹಗ್ಗ ಕಟ್ಕೊಂಡು ಓಡಾಡಬೇಕು. ಎಲ್ಲೋದ್ರೂ ಎಲ್ಲಿ ಮುಂದೆ ಹಿಂದೆ ಹೋಗ್ತೀನಿ ಅಂದ್ರೆ ಹಿಂಗೆ ಹಗ್ಗ ಎಳಿಯೋ ಥರ. ಸೊ ಹಾಗಾಗಿ ಫೈನಲಿ ನಮ್ಮ ದರ್ಶನ ಕೂಡ ಆಯಿತು, ಮತ್ತು ಪ್ರಸಾದ ಕೂಡ ತಿಂದಾಯಿತು. ಆ್ಯಂಡ್ ಲಡ್ಡು ಕೂಡ ತೊಗೊಂಡಿದ್ದೀವಿ. ಸೊ ಯೂಶ್ವಲಿ ನಾನು ಸ್ವೀಟೇ ತಿಂತಿರಲಿಲ್ಲ, ಬಟ್ ಇತ್ತೀಚೆಗೆ ಸ್ವೀಟ್ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ಇವಾಗ ಮಂತ್ರಿ ಮಾಲ್ಗೆ ಹೊರಡೋಣ, ಲೆಟ್ಸ್ ಗೋ. ಸೊ ಗೈಸ್ ನಾವು ಅವಾಗಲೇ ಇದು ಆ್ಯಕ್ಚುಲಿ ಬ್ಲೌಸ್ ಅಂದ್ಕೊಂಡಿದ್ವಿ. ಅಮ್ಮ ಬ್ಲೌಸ್ ನೋಡ್ಲಿ ಅಂತ ಕರ್ಕೊಂಡ್ಬಂದ್ರೆ ಇದು ಆ್ಯಕ್ಚುಲಿ ಸೀರೆ ಒಂಥರ ಚೆನ್ನಾಗಿದೆ ಗೈಸ್, ನೋಡೋಕ್ಕೆ ತಿಕ್ಕಾಗೆ ಇದೆ. ಬಟ್ ಅಷ್ಟು ಚಿಕ್ಕದಾಗಿ ಮಡ್ಸಿಟ್ಟಿದ್ದಾರೆ ನೋಡಿ. ಏನಮ್ಮ ಯಾವ ಥರ ಅಂದ್ಕೊಂಡಿದ್ರೆ ಹಿಂಗೆಲ್ಲ ಮಡ್ಸಿಡ್ಬೋದು ಅಂತ. ಚೆನ್ನಾಗಿ ಅನಿಸ್ತಿದಲ್ಲ ಗೈಸ್. ಅಮ್ಮಂಗೆ ಈ ಸೀರೆ ಏನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ತೊಗೊಂಡೆ, ನಂಗೆ ಇಷ್ಟ ಆಯಿತು. ಅಮ್ಮ ಯಾವುದಾದ್ರು ಚೆನ್ನಾಗಿರೋದು ನೋಡ್ತಿರ್ಲಿಲ್ಲ, ಅದಕ್ಕೆ ನಾನೇ ಸೆಲೆಕ್ಟ್ ಮಾಡಿದೆ. ಅಮ್ಮಂಗೆ ಚೆನ್ನಾಗಿ ಕಾಣಿಸ್ಬೇಕು ಗೈಸ್, ಹಂಗಾಗಿ. ಆ್ಯಂಡ್ ಇನ್ನೊಂದು ಬರದು ಇದನ್ನೆಲ್ಲ ತೊಗೊಂಡಿದ್ದಾರೆ. ಇಷ್ಟ ಆಗಿಲ್ಲ ನಿಮಗೆ? ಗೈಸ್ ನಮ್ದು ಅಲ್ಲಿ ಆಟೋ ಕೂಡ ಬಂತು. ಸೊ ಆಟೋಲಿ ಮಂತ್ರಿ ಹತ್ಕೊಂಡು ಹೋಗೋಣ. ಮಂತ್ರಿಗೆ ಹತ್ಕೊಂಡು ಹೋಗೋಣ ಅಂತ ಗೈಸ್. ಅಲ್ಲಿ ಪುಳಿಯೋಗರೆ ಸ್ವಲ್ಪನೇ ತಿನ್ನೋದ್ರಿಂದ ಭರತಿಗೆ ಹೊಟ್ಟೆ ತುಂಬಿಲ್ಲ. ಆ್ಯಂಡ್ ನಾನು ಸ್ವಲ್ಪ ತಿನ್ನೋಣ ಅಂದ್ಕೊಂಡೆ, ನನಗೂ ಪೂರ ಹೊಟ್ಟೆ ತುಂಬಿಲ್ಲ. ಸೊ ಹಾಗಾಗಿ ಇವಾಗ ಅಮ್ಮನೂ ಕಾಫಿ ಕುಡಿಬೇಕಂತ, ಅಮ್ಮಂಗೆ ಹೊಟ್ಟೆ ತುಂಬಿದೆ ಅಂತೆ. ಸೊ ಹಾಗಾಗಿ ನಮ್ಮ ಯೂಶುವಲ್ ಪ್ಲೇಸ್ ಮಂತ್ರಿ ಮುಂದೆ ಇದಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಫೈನಲಿ ಊಟ ಬಂತು. ಇದನ್ನು ನಾನು ಭರತ್ ಶೇರ್ ಮಾಡ್ತೀವಿ. ಆ್ಯಂಡ್ ಅವರಿಬ್ರು ಕಾಫಿ ತೊಗೊಂಡಿದ್ದಾರೆ. ನಮ್ಮಮ್ಮ ಅಂತೂ ಫುಲ್ ಕಾಫಿ ಸಿಕ್ಕಿದ ತಕ್ಷಣ ಖುಷಿ. ಐ ಥಿಂಕ್ ಟೆಂಪಲಲ್ಲಿ ಕಾಫಿ ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ ಈ ಥರದವ್ರಿಗೆ. ಏನಂತೀರ ಭರತ್? ಇವ್ರನ್ನ ಸೇರಿಸಿ ಅವರು ಕಾಫಿ ಸರ್ವಿಸ್ ಮಾಡೋದೇನಿಲ್ಲ ಅವರು. ಸಾರಿ ಮಾರೋ ಸಕಲ ಕಾಣಿಸ್ತಿದಲ್ವ ನೋಡಿ ಗೈಸ್, ನನ್ನ ಸೆಲೆಕ್ಷನ್ ಹೆಂಗಿದೆ. ಅಂಡ್ ಆ ಸ್ಯಾರಿದು ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಗೈಸ್ ಫೈನಲಿ ಊಟ ಮಾಡ್ಕೊಂಡು ಬಂದ್ವಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಾವು ಅಮ್ಮನ ಪಾರ್ಸಲ್ನ ಮರ್ತು ಬಂದ್ಬಿಟ್ಟಿದ್ವು. ಅಮ್ಮ ನೆನಪಿಸಿದ ಮೇಲೆ ನಮಗೆ ನೆನಪಾಯ್ತು. ತಿನ್ನೋ ಅರ್ಜೆಂಟಲ್ಲಿ ನಾವು ಪಾರ್ಸೆಲ್ ತರೋದು ಮರ್ತು ಬಿಟ್ಟಿದ್ದೀವಿ. ಅಂದರೆ ಆಲ್ರೆಡಿ ಕೌಂಟಲ್ಲಿ ಇಟ್ಟಿದ್ರು, ನಾವು ಎತ್ಕೊಂಬಂದಿಲ್ಲ ಅಷ್ಟೇ. ಸೊ ಹಾಗಾಗಿ ಟೆಂಪಲ್ ವಾಸ್ ಕ್ರೇಜಿ. ಅಂದರೆ ತುಂಬ ಏನೇನೋ ಥಿಂಗ್ಸ್ ಎಲ್ಲ ಇತ್ತು. ಆ್ಯಂಡ್ ಅಲ್ಲೇನೋ ಏನಾದ್ರು ಅಂದರೆ ಕಾರ್ಯಸಿದ್ಧಿ ಆಂಜನೇಯ ಅಂತಲೇ ಟೆಂಪಲ್ ಹೆಸರಲ್ವಾ. ಸೊ ಆ ಟೆಂಪಲಲ್ಲಿ ಅದೇನೋ ಕಾಯಿ ಇರುತ್ತೆ. ಸೊ ಅದಕ್ಕೆ ಹಿಂಗೆ ಕಟ್ಟೋ ಥರ ಅವ್ರದ್ದೊಂದೇನೋ ಒಂದು ಶಾಸ್ತ್ರ ಇದೆ. ಸೊ ಅದಕ್ಕೆ ಒಂದು ಕಾಯಿಗೆ 150 rupees ಏನೋ ಬೀಳುತ್ತೆ. ಸೊ ನಾವು 3 ಕಾಯಿ ತೊಗೊಂಡಿದ್ರಿಂದ 450 rupees ಏನೋ ಬಿತ್ತು. ಸೊ ಅದನ್ನೆಲ್ಲ ಕಟ್ಟಿ ಅದೇನೋ ಅಕ್ಷತೆಲ್ಲ ಹಾಕ್ತಾರೆ, ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಮತ್ತೆ ಅದನ್ನು 3 days 4 days ಕಂಟಿನ್ಯೂಸ್ ಹೋಗಿ ಅದಕ್ಕೆ ಪೂಜೆ ಹಾಕಿ 4ನೇ ದಿನ ಅದನ್ನು ಅಲ್ಲಿಂದ ಬಿಡಿಸ್ಕೊಂಡು ಬಂದು ಅದರಲ್ಲಿ ಸ್ವೀಟ್ ಏನಾದ್ರು ಮಾಡ್ಕೊಂಡು ತಿನ್ನಬೇಕು. ಸೊ ಆ ಥರ ಎಲ್ಲ ಏನೇನೋ ರೂಲ್ಸ್ ಎಲ್ಲ ಹೇಳಿದ್ರು. ಆ್ಯಂಡ್ ಸಕ್ಕತ್ ಜನ ಗೈಸ್, ಎವ್ರಿಥಿಂಗ್ ವಾಸ್ ಗುಡ್. ಟೆಂಪಲ್ ವಾಸ್ ಅಮೇಝಿಂಗ್, ತುಂಬ ಸಕ್ಕತ್ತಾಗಿತ್ತು ನೋಡೋದಕ್ಕೆಲ್ಲ. ಒಂದೇನಪ್ಪ ಅಂತಂದರೆ ತುಂಬ ಕ್ರೌಡ್ ಇತ್ತು. ಐ ಥಿಂಕ್ ಎವ್ರಿ ಸ್ಯಾಟರ್ಡೆ ಸಂಡೇ ಹಾಗೆ ಅನಿಸುತ್ತೆ. ನನಗೆ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಅಂದರೆ ಐ ಫೀಲ್ ವೆರಿ ಆ್ಯಂಗ್ಷಿಯಸ್. ಸೊ ಆ್ಯಂಡ್ ನಾನು ಸ್ವಲ್ಪ ಐ ಲೂಸ್ ಮೈ ಮೆಂಟಲ್ ಪೀಸ್. ಸೊ ಹಾಗಾಗಿ ಅದೊಂದು ಮ್ಯಾಟರಲ್ಲಿ ನನಗೆ ಸ್ವಲ್ಪ ಜನ ಜಾಸ್ತಿ ಇದ್ರು ಅಂತ ಅನ್ನಿಸ್ತು. ಅಪಾರ್ಟ್ ಫ್ರಮ್ ದಟ್ ಚೆನ್ನಾಗಿತ್ತು ಗೈಸ್, ಇನ್ನೆಲ್ಲ ಚೆನ್ನಾಗಿತ್ತು. ನಮಗೆ ಪ್ರಸಾದಕ್ಕೆ ತುಂಬ ಕ್ಯೂ ನಿಂತ್ಕೋಬೇಕಿತ್ತು. ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನಾನು ಯಾವಾಗಲೂ ಹೇಳೋದು ನನ್ನ ವೀಡಿಯೋಲಿ, ನನ್ನ ಹತ್ರ ಪ್ರಾಬ್ಲಿ ಎಲ್ಲ ಇರ್ಬೋದು, ಬಟ್ ಪೇಷನ್ಸ್ ಒಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಡೈರೆಕ್ಟಾಗಿ ಪೇ ಮಾಡಿಬಿಟ್ಟು ಫುಡ್ ತೊಗೊಂಡು ಸ್ವಲ್ಪ ತಿಂದ್ವಿ. ಬಟ್ ಸಮಾಧಾನ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿಂದ್ವಿ. ಇವಾಗ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಬಟ್ ದೆನ್ ಯಾವುದಕ್ಕೆ ಹೋಗೋದು ಅಂತಲೂ ಒಂದು ಕನ್ಫ್ಯೂಷನ್ ಆಯಿತು, ಹೋಗೋದ ಬೇಡವ ಅನ್ನೋದು ಒಂದು ಕನ್ಫ್ಯೂಷನ್ ಆಯಿತು. ಸೊ ಎನಿವೇಸ್ ದ ಫುಡ್ ವಾಸ್ ಆಲ್ಸೋ ಗುಡ್. ಪಾಯಸ ಸಿಕ್ತು ಕುಡಿಯೋದಕ್ಕೆ. ಆ್ಯಂಡ್ ಲಡ್ಡು ಕೂಡ ತೊಗೊಂಡಿದ್ದೀವಿ. ಸೊ ಗೈಸ್ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತಂದರೆ ನಾನು ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಅದು ನನ್ನ ಒಂದು ಶೈಲಿಯಲ್ಲಿ ವಿಡಿಯೋ ಮಾಡೋದು. ಸೊ ಅದಕ್ಕೂ ಕೂಡ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಪ್ರಾಬ್ಲಿ ವೀಕ್ಲಿ 3 ಫುಡ್ ವೀಡಿಯೋಸ್ನ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಗೈಸ್ ಗೋಣ ಲೈಕ್ ಇಟ್. ಸೊ ಆ ಚಾನಲ್ದು ಕೂಡ ನೇಮೆಲ್ಲ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಡೀಟೇಲ್ಸ್ಗೆ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಗೈಸ್ ಇವಾಗ ನನ್ನ ಕೈಗೆ ನೇಲ್ಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ನೋಡಿ ನಂದು ಒಂದು ಕೈಲಿ ನೇಲ್ಸೇ ಇಲ್ಲ, ಇನ್ನೊಂದು ಕೈಲಿ ಇದಿದೆ. ಇದನ್ನು ತೆಗೆಸಿ ಈ ಸಲ ಸ್ಕ್ವೇರ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದನ್ನೇ ಮಾಡ್ತಾರೆ. ಸಾಯಿಲ್ ಊಟ ಆಯ್ತಾ? ಆಯ್ತು. ಏನು ತಿಂದೆ? ರೈಸ್ ಜೊತೆ ಪಲಾವ್. ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ನನಗೆ ಅಷ್ಟೇ ಕನ್ನಡ ಬರೋದು. ಪಾಪ ಅವನು ಕಲಿತಿದ್ದಾನೆ, ಇಲ್ಲಿ ಬಂದ್ಬಿಟ್ಟು ತುಂಬ ಕಲಿತಿದ್ದಾನೆ ಒಂದು ವರ್ಷದಲ್ಲಿ. ಸೊ ಇವಾಗ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಮೈ ನ್ಯೂ ನೇಲ್ಸ್.
ಡ್ಯಾಮ್ಯಗರ್ ಅದನ್ನ ಮಾಡ್ತಾ ಇದ್ದೀರಾ ನೀವು? ಫುಲ್ಲು ನೇಲ್ಸ್ ನಡೀತಾ ಇದೆ ಮೇಡಮ್ ಅವ್ರದ್ದು. ವೆರಿ ಎಕ್ಸೈಟೆಡ್ ಫಾರ್ ಮೈ ನ್ಯೂ ನೇಲ್ಸ್. ನನಗೆ ಫ್ರೆಂಚ್ ಇಷ್ಟ ಆಗುತ್ತೆ ಇತ್ತೀಚೆಗೆ, ತುಂಬ ಸಿಂಪಲ್ ಆ್ಯಂಡ್ ಕ್ಲಾಸಿಕ್ ಅನಿಸುತ್ತೆ. ನಾನು ತುಂಬ ಚೇಂಜ್ ಆಗ್ತಿದ್ದೀನಿ. ಅವಾಗೆಲ್ಲ ಇಷ್ಟೆಲ್ಲ ನೇಲ್ ಆರ್ಟ್ ಇನ್ನೆಲ್ಲ ಮಾಡಿಸ್ಕೊತಿದ್ದೆ ನಾನು. ಐ ಥಿಂಕ್ ಬೆಳೀತಾ ಬೆಳೀತಾ ನಮ್ಮ ಟೇಸ್ಟು, ನಮ್ಮ ಪ್ರಿಫರೆನ್ಸಸ್ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ? ಅದಕ್ಕೆ ಏನೇ ಪ್ಲ್ಯಾನ್ ಮಾಡೋರು ಲಾಂಗ್ ಟರ್ಮಿಗೆ ಪ್ಲ್ಯಾನ್ ಮಾಡಬೇಕು. ನಮ್ಮ ಅಮ್ಮಗೆ ಅಂತ ಹೇಳ್ಬಿಟ್ಟು ತಂದಿದ್ವಲ್ಲ ಅನ್ನ ಸಾಂಬಾರು, ಸೊ ಅದನ್ನು ಅಮ್ಮ ಪೂರ ತಿನ್ನೋಕ್ಕಾಗಿರಲಿಲ್ಲ. ಭರತ್ ಹಸ್ವಾಗಿದೆ ಅಂತ ಇವಾಗ ಅದನ್ನೇ 2 ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾರೆ ನೋಡಿ ಅಲ್ಲಿ. ಆ್ಯಂಡ್ ನಂದು ಇನ್ನೂ ನೇಲ್ಸ್ ಇಷ್ಟೇ ಆಗಿರೋದು, ಇನ್ನೂ ತುಂಬ ಕೆಲಸಗಳಿದೆ, ಅದನ್ನು ಮಾಡಿಸ್ಬೇಕು. ಆ್ಯಂಡ್ ಈಗ ಇನ್ನೂ ಬರೀ ರ್ಯಾಪ್ ಆಗಿದೆ ಅಷ್ಟೇ. ಸೊ ಇದು ಆಗಬೇಕು, ಆದಮೇಲೆ ಹೆಂಗಾಗುತ್ತೆ ನೋಡಿ. ರೈಸ್ ತಿನ್ನೋ ಟೈಮ್ ಅಲ್ಲ ಇದು. ಹೇಳಿ ಆಂಟಿ ಇನ್ನೊಂದ್ಸಲ ಅವ್ರಿಗೆ. ಆಚೆ ಕಡೆ ಸ್ನ್ಯಾಕ್ಸ್ ತಿನ್ಕ ಬರೋದು ಯಾವಾಗಲೂ ರೈಸ್ ಅಲ್ಲ. ಮೇಲೆ ಕಡೆ ಹೋದ್ರೆ ಏನು ತಗೊಳಲ್ಲ, ಬರೀ ಬರೀಟೋ. ಅದು ಹೆಲ್ದಿ ಕೂಡ. ಅಟ್ ದ ಎಂಡ್ ಆಫ್ ದ ಡೇ ನನಗೆ ಏನು ಗೊತ್ತಾಗ ಗೈಸ್, ಏನು ತಿಂದ್ರು ಅನ್ನ ತಿಂದ ಸಮಾಧಾನ ಆಗಲ್ಲ. ನಂಗೆ ಇಷ್ಟ ಅದು ಒಳ್ಳೆ ತರಕಾರಿ ಹಾಕಿರ್ತಾರಲ್ಲ ಸಖತ್ತು. ಬಟ್ ನನಗೆ ಮಾತ್ರ ಬೈಯೋದು ನಾನು ತಗೊಂಡ್ರೆ. ನೀವು ಯಾವಾಗಲೂ ಅದೇ ತಿಂತಿರಲ್ಲ, ಅದಕ್ಕೆ ಸೊ ಎಂಜಾಯ್ ಮಾಡಲ್ಲ, ಎಂಜಾಯ್ ಮಾಡಲ್ಲ. ಮುಂಚೆ ತಿನ್ನಲ್ಲ ಅಂತ ಟೆನ್ಷನ್ ತಗೊಳ್ಳೋರು, ಇವಾಗ ರೈಸ್ ತಿಂತಿರಲ್ಲ ಅಂತ ಟೆನ್ಷನ್ ತಗೋತವ್ರೆ. ಹೋಗ್ತೀನಲ್ಲ ಜಿಮ್ಮಿಗೆ, ಮತ್ತೆ ಇನ್ನೇನು 1 ವಾರ 2 ವಾರ ಹೋಗ್ತೀನಿ. ಗೈಸ್ ನಮ್ಮ ಅಮ್ಮನ ಬಾಂಡ್ ನೋಡಿ, ಇಲ್ಲಿ ಶಾಪಲ್ಲಿ ಇರೋರ ಹತ್ರ ಎಲ್ಲ ಫುಲ್ ಕೈಯೆಲ್ಲ ಹಿಡ್ಕೊಂಡು ಮಾತಾಡ್ತಾರೆ. ನನ್ನ ಕೈಯೇ ಹಿಡ್ಕೊಂಡು ಮಾತಾಡೋಲ್ಲ ನಮ್ಮಮ್ಮ. ಗೈಸ್ ನಾವಿವತ್ತು ನಮ್ಮ ಯೂಶುವಲ್ ಕಾಫಿ ಸ್ಪಾಟ್ಗೆ ನಾವು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಮಿಲ್ಲೆಟ್ಸ್ದು ಬೇರೆ ನಾವು ಐಟಮ್ಸ್ ಟ್ರೈ ಮಾಡೋಣ ಅಂತ. ಸಕ್ಕತ್ ಹಸುವಾಗಿತ್ತು, ಎಲ್ಲೋ ಹೋಗೋದು ಗೊತ್ತಾಗಲಿಲ್ಲ. ಆ್ಯಂಡ್ ನಮ್ಮಮ್ಮ ಬೈತಿದ್ದಾರೆ ನನಗೆ ರೈಸ್ ತಿಂತೀನಿ ಅಂದರೆ. ಸೊ ಹಾಗಾಗಿ ಮಿಲ್ಲೆಟ್ಸ್ ಎಲ್ಲ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ಏನಾದ್ರು ತಿನ್ನು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಮ್ಮ. ಸೊ ಹಾಗಾಗಿ ಅಲ್ಲೇ ಹೋಗಿನಾರು ತೊಗೊಳ್ಳೋಣ. ಗೈಸ್ ಮಿಲ್ಲೆಟ್ ಗೋಲ್ಗಪ್ಪ ಒಂಥರ ಟೇಸ್ಟ್ ಚೆನ್ನಾಗಿದೆ. ಅಮ್ಮ ನೋಡಿ ಫಸ್ಟ್ ಟೈಮ್ ತಿನ್ಬೇಕಾದ್ರೆ ಅರ್ಧ ಮುರಿದೇ ಹೋಯ್ತು. ಗೋಲ್ಗಪ್ಪನ ಕಡ್ಕೊಂಡು ತಿನ್ನೋ ಮೊದಲನೇ ವ್ಯಕ್ತಿ ಇವರೇ ಅನ್ಸುತ್ತೆ. ಏನೋ ಏನಿಲ್ಲ, ಆಫ್ ಮಾಡ್ಬಿಟ್ಟು ಫೋನ್ ಕೊಟ್ಟಿಗೆ. ಗೈಸ್ ಇದು ಕೂಡ ಮಿಲೆಟ್ಸ್ ಬಜ್ಜಿ. ಇದನ್ನ ಹೆಲ್ದಿ ಅಂತ ಹೇಳೋದು ಅನ್ಹೆಲ್ದಿ ಅಂತ ಹೇಳೋದು ಗೊತ್ತಿಲ್ಲ. ಬಿಕಾಸ್ ಮಿಲೆಟ್ಸ್ ಇಸ್ ಹೆಲ್ದಿ, ಆಯಿಲ್ ಇಸ್ ಅನ್ಹೆಲ್ದಿ. ಗೈಸ್ ಫೈನಲಿ ಕಾಫಿನೂ ಬಂತು, ಬೂಸ್ಟು ಬಂತು. ಎಲ್ಲರೂ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೆ, ಕಾಫಿ ಕುಡಿಯೋಕ್ಕೆ ಅಂತ ಬಂದರೆ ನಾವು ಡೈರೆಕ್ಟಾಗಿ ಊಟ ಮಾಡೋಕ್ಕೆ ಬರ್ತೀವಿ. ಎಸ್ಪೆಷಲಿ ನಾನು ಎಷ್ಟು ಫುಡ್ಡಿ ಅಂತಂದರೆ ನಾನು ತಿನ್ನೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ನಾನು ತಿನ್ನೋದೇ ಇಲ್ವೇನೋ ಅನ್ನೋ ಥರ ಇರ್ತೀನಿ. ಏನು ಮಾಡೋಂಗಿಲ್ಲ ಗೈಸ್, ಹೊಟ್ಟೆ ಪಡಲ್ವಾ? ಐ ಮೀನ್ ಏನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದಲ್ಲ. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅವಾಗಲಾದ್ರು ಚೆನ್ನಾಗಿ ಬೈಕ್ ಮಾಡಬೇಕು ಊಟದ ಇಷ್ಟಲ್ಲಿ. ಗೈಸ್ ಬರೋದು ಬಂದಿದ್ದೀವಿ, ಆದಷ್ಟು ಇರೋಬರ್ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಅಂತೆ ಅದನ್ನ ಆರ್ಡರ್ ಮಾಡಿದ್ದೀವಿ. ನಮ್ಮಮ್ಮ ಫುಲ್ ಟೆನ್ಷನ್ ಆಗ್ತಾರೆ, ಉಳಿಯ ನೀವು ಹಿಂಗೆ ತಿಂತೋಳೆ ಮತ್ತೆ ತಿಂದ್ಬಿಟ್ಟು ಊದ್ಕೊಂಡ್ಬಿಡ್ತಾಳೆ ಅಂತ. ಗೈಸ್ ಫೈನಲಿ ನ್ಯಾಚುರಲ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫುಲ್ ಚೀಸಲ್ಲಿ ಹಾಕ್ಬಿಟ್ಟು, ಬಟ್ ನೋಡೋಕೆ ಸಖತ್ತಾಗಿದೆ. ಸೊ ಲೆಟ್ಸ್ ಈಟ್ ದಿಸ್. ಗೈಸ್ ಈ ಮಗುಗೆ ಟ್ವಿಸ್ಟ್ ಆಟೋ ತಿನ್ನೋ ಮನಸ್ಸಾಗಿತ್ತು ಇವತ್ತು. ಸೊ ಟ್ವಿಸ್ಟ್ ಆಟೋ ತಿಂತಿದೆ ಮಗು. ಪೂರ ಖಾಲಿ ಮಾಡಬೇಕು ಮಗು. ಬರ ತಿಂತೀರಾ? ಅವ್ರಿಲ್ಲ ಅಂತವ್ರು ನೋಡ್ರಿ. ಇದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಚೀಸಲ್ಲ ಇರೋದಕ್ಕೆ. ಗೈಸ್ ಫೈನಲಿ ನನ್ನ ನೇಲ್ಸ್ ಮಾಡಿಸ್ಕೊಂಡಾಯ್ತು. ಫ್ರೆಂಚ್ ಸ್ಕ್ವೇರ್ನ ಮಾಡಿಸ್ಕೊಂಡೆ. ಹೇಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್ ನನ್ನ ನೇಲ್ಸ್ನ ನೀವೇ ನೋಡಿದ್ರಿ. ಫೈನಲಿ ನೇಲ್ಸ್ ಆಯಿತು. ಇವಾಗ ಮನೆಗೆ ಹೋಗೋ ಸಮಯ. ಆ್ಯಂಡ್ ಅಣ್ಣ ಅದಕ್ಕೇನೋ ಬಂದಿದ್ದಾರೆ ಮನೆಗೆ ಇವತ್ತು. ಏನೋ ಸ್ವಲ್ಪ ಪ್ಲ್ಯಾನಿಂಗ್ ಇತ್ತು, ಸೊ ಹಾಗಾಗಿ ಸೊ ಲೆಟ್ಸ್ ಗೋ ಹೋಮ್. ಗೈಸ್ ಫೈನಲಿ ಮನೆಗೆ ಬಂದೆ. ಇವಾಗ ಮಾವಿನ ಹಣ್ಣು, ರೊಟ್ಟಿ ಮತ್ತು ಸ್ವಲ್ಪ ಅನ್ನ ಸಾಂಬಾರೆಲ್ಲ ತಿಂದೆ. ಆ್ಯಂಡ್ ಅಷ್ಟು ಪಾರ್ಸಲ್ ಬಂದಿದೆ, ಅದೆಲ್ಲದನ್ನು ಅನ್ಬಾಕ್ಸ್ ಮಾಡಬೇಕು. ಸೊ ಊಟ ಆದಮೇಲೆ ಅದನ್ನು ಅನ್ಬಾಕ್ಸ್ ಮಾಡೋಣ. ಏನಪ್ಪ ಅಪ್ಪ ನೋಡ್ರಿ ಮಾವಿನ ಹಣ್ಣು ಹೆಂಗೆ ತಿಂತವ್ರೆ. ನನಗೆ ಮಾವಿನ ಹಣ್ಣು ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು ರೀಸೆಂಟಾಗಿ. ಮಾವಿನ ಹಣ್ಣಲ್ಲಿ ಹುಳ ನೋಡ್ಬಿಟ್ಟು ಅವಾಗಲಿಂದ ಸ್ವಲ್ಪ ಎದ್ಕೊಂಡು ತಿಂತಾ ಇದ್ದೀನಿ. ಅದೇನೋ ಪಾರ್ಸಲ್ ಬಂದಿದೆ, ತೆಗಿಬೇಕಮ್ಮ. ಎಲ್ಲ ತೆಗಿಬೇಕು. ಗೈಸ್ ನಾನು ನೆನ್ನೆ ವಿಡಿಯೋಲಿ ಹೇಳಿದ್ದೆ ನಾನು ಏನೇನು ಪ್ರಾಡಕ್ಟ್ ಸಿಟಿಯಿಂದ ತೊಗೊಂಡಿದ್ದೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಅಮೆಝಾನ್ ಪಾರ್ಸಲ್ಸ್ ಕೂಡ ಬಂದಿದೆ. ಸೊ ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬರೀ ಈ ಸೋಪ್ ಇಲ್ಲಿಟ್ಟಿರೋದ್ರಿಂದ ಎಷ್ಟು ಗಮ್ ಅಂತಿದೆ ಅಂದರೆ ಮನೆ ಫುಲ್ ಗಮ್ ಅಂತಿದೆ. ಅಷ್ಟು ಚೆನ್ನಾಗಿದೆ, ನೀವು ಸ್ಮೆಲ್ ಮಾಡಿ. ಗೈಸ್ ಭರತ್ ನನಗೆ ಇದೇನ ಗಿಫ್ಟ್ ಮಾಡಿದ್ದು. ಇದು ಆ್ಯಕ್ಚುಲಿ ಮಿರರ್ ಅಲ್ಲ, ಬಟ್ ಫಾರ್ ಎಕ್ಸಾಂಪಲ್ ನಾನು ಮನೆಗೆ ಬಂದೆ ಆಯಿತಾ. ಮನೆಗೆ ಬಂದಾಗ ಈ ಇಯರಿಂಗ್ಸ್ ಎಲ್ಲ ರಿಮೂವ್ ಮಾಡಿದೆ. ಸೊ ಅದನ್ನು ಇದರಲ್ಲಿ ಹಿಂಗೆ ಇಡ್ಬೋದು. ಇಲ್ಲಿ ಇಟ್ಬಿಟ್ಟು ನಾಳೆ ಇದನ್ನು ಕರೆಕ್ಟಾಗಿ ಅದ್ರ ಪ್ಲೇಸ್ಗೆ ಜೋಡಿಸ್ಬೋದು. ಸೊ ಹಾಗಾಗಿ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಅಂದರೆ ಇದನ್ನು ನೋಡ್ತಾ ಇದ್ದೆ, ಬೇಕು ಅಂತಲೇ ಹೇಳಿಲ್ಲ, ಬಟ್ ಬರುತ್ತೆ ಇಮಿಡಿಯೇಟ್ಲಿ ಹೋಗಿ ಪ್ಯಾಕ್ ಮಾಡಿಸ್ಕೊಂಬಿಟ್ರು. ಆ್ಯಂಡ್ ಇದು ಕೂಡ ಅದೇ ರೀಸನ್ಗೆ ಅಂತ ತೊಗೊಂಡಿದ್ದು. ಇದನ್ನು ತೊಗೊಂಡಾದ್ಮೇಲೆ ಅದನ್ನು ಬರೆದು ಕೊಡ್ಸಿದ್ದು ನನಗೆ.
ಸೊ ಒಂದು ಇದನ್ನ ಮೇ ಬಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಡ್ತೀನಿ. ಇದನ್ನು ನಾನು ರೂಮಲ್ಲಿ ಇಟ್ಕೋತೀನಿ. ಆ್ಯಂಡ್ ಇದು ಕೆಳಗಡೆ ತುಂಬ ಚೆನ್ನಾಗಿದೆ ಗ್ರಿಪ್. ಇಲ್ಲೇನು ಬಟ್ಟೆ ಕೊಟ್ಟಿದ್ದಾರಲ್ಲ, ಸೊ ಇದರಿಂದ ಒಳ್ಳೆ ಗ್ರಿಪ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಸಖತ್ ಹೆವಿ ಇದೆ ಗೈಸ್. ಇದು ನಾರ್ಮಲ್ ಮೆಟೀರಿಯಲ್ ಥರ ಇಲ್ಲ. ಸೊ ದಟ್ ಪ್ಲೇಸ್ ವಾಸ್ ಎಕ್ಸ್ಪೆನ್ಸಿವ್, ಬಟ್ ಕ್ವಾಲಿಟಿ ಕೂಡ ಹಾಗೆ ಇತ್ತು. ಫುಲ್ ಹೈ ಕ್ಲಾಸ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಸೋಪ್ನ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. 7 ಪರ್ಫ್ಯೂಮ್ ಎಕ್ಸ್ಟ್ರಾ ಡಾಗ್ಸ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಗೋಣ ಸ್ಮೆಲ್. ಫುಲ್ ಮನೆಯೆಲ್ಲ ಗಮನತ್ತಿದ್ದು. ಸೋಪ್ ಬಂದ್ಬಿಟ್ಟಿದ್ದಾರೆ ನೋಡಿ, ಪ್ಯಾನಿಯೋ ಡಿಸೆನ್ಸ್ ಅಂತ ಹೇಳ್ಬಿಟ್ಟು. ಐ ಹೋಪ್ ಐಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಇದು ಏನಿದೆ, ಇದನ್ನ ಜ್ಯುವೆಲ್ರಿ ಹಾಕೋದಕ್ಕೆ ಅಂತ ತೊಗೊಂಡಿದ್ದು, ಬಟ್ ಸೋಪ್ ಕೂಡ ಚೆನ್ನಾಗಿ ಕೂತ್ಕೋತಿದೆ ಇದ್ರ ಮೇಲೆ. ಸೋಪ್ ಇಡೋದು ಜ್ಯುವೆಲ್ರಿ ಇಡೋದು ಇವಾಗ ಐ ಆಮ್ ವೆರಿ ಕನ್ಫ್ಯೂಸ್ಡ್. ಸೊ ಅಲ್ಲಿ ಅದಾಯಿತು. ಈಗ ನಾನು ಅಮೆಝಾನಲ್ಲಿ ಏನು ಆರ್ಡರ್ ಮಾಡಿದ್ದೀನಿ ಅಂತ ನೋಡೋಣ. ಲೆಟ್ಸ್ ಓಪನ್ ದಿಸ್. ಇದನ್ನು ಆ್ಯಕ್ಚುಲಿ ನಂದು ಒನ್ ಆಫ್ ದ ವೀಡಿಯೋಸ್ಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು. ಸೊ ಹಾಗಾಗಿ ಆ ವಿಡಿಯೋ ಸಪ್ರೇಟಾಗಿ ಬರುತ್ತೆ. ನಾನು ಹೊಸ್ದಾಗಿ ಬೇರೆ ನೇಲ್ಸ್ ಬೇರೆ ಮಾಡಿಸ್ಕೊಂಡ್ಬಿಟ್ಟಿದ್ದೀನಲ್ಲ, ಫಸ್ಟ್ ಆಗಿರೋದ್ರಿಂದ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಗೈಸ್, ಇದೊಂದು ಲಿಪ್ಸ್ಟಿಕ್ಕು ರೀಲಲ್ಲಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದು. ಬಟ್ ಇದೇನಾ ಅಂತ ಡೌಟ್ ನನಗೆ ಇವಾಗ, ಬಿಕಾಸ್ ನಾನು ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಆರ್ಡರ್ ಮಾಡಿರಲಿಲ್ಲ. ಮೇ ಬಿ ಜೊತೆಗೆ ಬಂದಿದೆ ಅಂತ ಅನಿಸುತ್ತೆ. ಸೊ ಆ್ಯಕ್ಚುಲ್ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು ಇವಾಗ ತೋರಿಸ್ತೀನಿ. ಅದು ಒಳಗಡೆ ಸ್ಟಕ್ ಆಗಿಬಿಟ್ಟಿದೆ, ಬರ್ತಾನೆ ಇಲ್ಲ. ಈ ಒಂದು ಲಿಪ್ಸ್ಟಿಕ್ನ ವೀಡಿಯೋಗೆ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದು. ಸೊ ಅದು ರೀಲ್ಸಲ್ಲಿ ಬರುತ್ತೆ, ಅವಾಗ ನೋಡಿ, ಇವಾಗ ತೋರ್ಸೋಕ್ಕೋಗಲ್ಲ. ಗೈಸ್, ಈ ಪ್ರಾಡಕ್ಟ್ ಏನಿದೆ ಇದು ನಾನು ಆರ್ಡರೇ ಮಾಡಿಲ್ಲ, ಮಿಸ್ಸಾಗಿ ಬಂದುಬಿಟ್ಟಿದೆ. ಏನು ಮಾಡೋದಿಲ್ಲ. ಆ್ಯಕ್ಚುಲಿ ಆರ್ಡರ್ ಲಿಸ್ಟಲ್ಲೂ ಇಲ್ಲ, ಸುಮ್ಮನೆ ಇಟ್ಕೋಬೇಕಾಗತ್ತಷ್ಟೆ. ಗೈಸ್, ಇವಾಗ ನೆಕ್ಸ್ಟ್ ಐಟಮ್ ಓಪನ್ ಮಾಡ್ತಾ ಇದ್ದೀನಿ. ಏನಿರ್ಬೋದು? ಚೌಲಿ. ಸೊ ಏನೋ ಒಂದು ವೀಡಿಯೋ ಪ್ಲ್ಯಾನ್ ಮಾಡಿದ್ದೆ, ಅದಕ್ಕೆ ಬೇಕಾಗ್ಬೋದು ಅಂತ ಆರ್ಡರ್ ಮಾಡಿದ್ದೆ. ಫುಲ್ಲು ಜೆಟ್ ಬ್ಲ್ಯಾಕ್ ಇದೆ ಇದ್ರದ್ದು ಕಲರು. ಇಷ್ಟೊಂದು ಬ್ಲ್ಯಾಕ್ ಬೇಡವಾಗಿತ್ತು, ಬಟ್ ವೀಡಿಯೋ ತರಿಸಿರೋದಲ್ಲ, ಏನೂ ಮಾಡೋಂಗಿಲ್ಲ, ಯೂಸ್ ಮಾಡೋಕ್ಕಷ್ಟೇ. 2 ತರಿಸಿದ್ದೆ. ಒಂದು ಆಲ್ರೆಡಿ ಇತ್ತು, ಮೇ ಬಿ ಇದರಲ್ಲಿ ಒಂದು ಪ್ಯಾಕಲ್ಲೇ 2 ಇರುತ್ತೆ ಅನಿಸುತ್ತೆ. ಏನಾಯಿತು ಏನೋ ಗೊತ್ತಿಲ್ಲ. ಅಮೆಝಾನ್ ಆರ್ಡರ್ದೆಲ್ಲ ಏನೇನೋ ಆಗ್ತಿದೆ ಅನಿಸುತ್ತೆ ಇವಾಗ. ಹಂಗಾದ್ರೆ ಗೈಸ್, ಇವಾಗ ಇನ್ನೊಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನೋಡಿದ್ಮೇಲೆ ನಿಮಗೆ ಯಾವ ರೀಲ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬೋದು. ಸೊ ಅದು ರೀಲ್ ಯಾವುದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ನೋಡೋಣ, ಯಾವ ಸಾಂಗಿಗೆ ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ಪೂರ ಓಪನ್ ಮಾಡಿ ತೋರಿಸ್ತೀನಿ. ನನಗಿದು ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟು, ಬಟ್ ಓನ್ಲಿ 1 ವೇ ಟು ಫಿಗರ್ ಔಟ್ ಅಲ್ವಾ. ಸೊ ಇದು ಆ್ಯಕ್ಚುಲಿ ಮೂಗ್ನತ್ತು ಇಲ್ಲಿ ಹಿಂಗೆ ಬರುತ್ತೆ. So I think that's most of it, and I hope you guys enjoyed this video. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video. ವಾನಲಿ ಬದಲಾಗೋ ಬಣ್ಣವೇ ಭಾವನೆ.